ರಾಜಾರಾಮ್ ಭಟ್ ಅಂತ ದಿನ ಎಲ್ರಿಗೂ ಕುಡಿಸ್ತಾರೆ. ಸೊ ನನ್ನ ಹೆಂಡತಿ ಎಲ್ಲವೂ ಚೆನ್ನಾಗೇ ಇತ್ತು ನನ್ನ ಬಾಳಲ್ಲಿ. ಇವಳು ಬಂದ್ಮೇಲೆ ತುಂಬ ಚೆನ್ನಾಗಾಯಿತು. ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದು ಅಂತಾರಲ್ಲ, ನಾನು ನೀರು ಸುರಿ ನಾನು ಬೆಂಕಿ ಆದ್ರೆ ಇವ್ರು ತುಪ್ಪ. ತುಪ್ಪ ಅಲ್ಲ, ಪೆಟ್ರೋಲ್. ಅವರು ಜಗಳ ಚೆನ್ನಾಗಿ ಆಡಿ ಜುಟ್ಟು ಹಿಡ್ಕೊಳ್ಳಿ ಅಂತ ಅವ್ರು ಹೇಳ್ತಿರೋದು. ನಾನು ನೋಡಿ ಇವಾಗ ಹೆಂಗೆ ಆಗಿದೆ ಅಂದ್ರೆ ಇದು ಅದೇನೋ ಇರ್ತಲ್ವಾ ಬದುಕು ಜಟಕ ಬಂಡಿ ಅಂತ. ಆಕ್ಚುಲಿ ನೀವು ನೋಡೋಕ್ಕೂ ಮಾಳವಿಕಾ ಮೇಡಮ್ ಥರನೇ ಇದೆ. ವಾ, ಉದ್ದ ಬೊಟ್ಟು ಒಂದಿಲ್ಲ ಅಷ್ಟೇ. ಅಲ್ಲಿ ನೋಡು ಅಲ್ಲಿ ಎರಡು ಹಂಗೆ ಅರ್ಥ ಇದೆಯಾ ನೀನು? ಸೇಮ್ ಟು ಸೇಮ್. ಆ ವೈಟ್ ಕಲರ್ ನಾನು, ಬ್ಲ್ಯಾಕ್ ಕಲರ್ ನೀನು. ಬಾರಿಸ್ಬಿಡ್ತೀನಿ. ಅವರು ಆಕ್ಚುಲಿ ಅದು ಜಗಳ ಆಡ್ತಾ ಇರೋದಲ್ಲ, ಅದು ರೊಮ್ಯಾನ್ಸ್ ಮಾಡ್ತಾ ಇರೋದು. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ ಒಂದು ಹೆಣ್ಣಿನ ಓ ನೊಂದ ವಿರಹ ಗೀತೆ. ಹೆಲೋ ಎವ್ರಿವನ್, ಈ ಮಾಯ ಚಾನಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ನನ್ನ ಜೊತೆಗೆ ಸೂಪರ್ ಕ್ಯೂಟ್ ಜೋಡಿ ಇದ್ದಾರೆ. ನೀವು ನೋಡ್ತಾ ಇದ್ದೀರಲ್ವಾ. ಸೊ ಅವ್ರು ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚೆ ನೀವೇನು ಸ್ವಲ್ಪ ಕ್ವಿಕ್ ಇಂಟ್ರೊಡಕ್ಷನ್ ಕೊಟ್ಬಿಡಿ ನೋಡೋಣ. ನಿಮ್ಮ ಬಗ್ಗೆ, ನಿಮ್ಮ ವೈಫ್ ಬಗ್ಗೆ ನೀವು, ಹಸ್ಬೆಂಡ್ ಬಗ್ಗೆ ನೀವು. ಇವಳು ಗೀತಾ, ನಿಮ್ಮ ಹೆಂಡತಿ. ನಾನು ರಾಜಾರಾಮ್ ಅಷ್ಟೇ. ಅವ್ರು ಕ್ವಿಕ್ ಇಂಟ್ರೊಡಕ್ಷನ್ ಕೇಳಿದ್ದು ಅಷ್ಟು ಕ್ವಿಕ್ ಆಗಿ ಕೊಡ್ಬೇಕು. ಇವರು ರಾಜಾರಾಮ್ ಭಟ್ ಅಂತ ದಿನ ಎಲ್ರಿಗೂ ಕುಡಿಸ್ತಾರೆ. ಸೊ ಕಾಫಿ ಕುಡಿಸ್ತಾರೆ, ಕಾಫಿ ಕುಡಿಸ್ತಾರೆ. ಸೊ ಅದವ್ರ ಕೆಲಸ. ಸೊ ಇವರು ರಾಜಾರಾಮ್ ಭಟ್ ಅಂತ, ಇವ್ರು ನನ್ನ ಗಂಡ. ಎಲ್ರಿಗೂ ಕುಡಿಸೋದು ಇವ್ರ ಕೆಲಸ. ಇವ್ರ ಕ್ವಿಕ್ ಇಂಟ್ರಡಕ್ಷನ್. ಇವಳು ಸೀತಾ ಅಂತ, ಸೀತಾ ಉರುಫ್ ಗೀತಾ ಅಂತ. ಗೀತಾ, ಸೀತಾ ಅವ್ರ ಗೀತಾ. ಹಾಂ, ನನ್ನ ಹೆಂಡತಿ ಎಲ್ಲವೂ ಚೆನ್ನಾಗೇ ಇತ್ತು ನನ್ನ ಬಾಳಲ್ಲಿ. ಇವಳು ಬಂದಮೇಲೆ ತುಂಬ ಚೆನ್ನಾಗಾಯಿತು. ಹಾಗಾಗಿ ನನ್ನ ಈ ರಾಮನಿಗೆ ಈ ಸೀತೆನೇ ಜೋಡಿ. ಇವಳು ತುಂಬ ಕೆಲಸ ಮಾಡ್ತಾಳೆ. ನನ್ನನ್ನು ಗೋಳಿಟ್ಕೊಳ್ಳೋದ್ರು ಅವಳು ಪ್ರಯಾರಿಟಿ ಇರೋ ಕೆಲಸ. ಇವಳು ನನ್ನ ಹೆಂಡತಿ ಗೀತಾ. ಅಲ್ಲ, ಹೆಂಡತಿರಿಗೆ ಇನ್ನೇನು ಪ್ರಯಾರಿಟಿ ಕೆಲಸ ಇರುತ್ತೆ ಹೇಳಿ? ಸತ್ಯ. ಗಂಡವ್ರು ಗೋಳು ಒಯ್ಕೋತೀವಿ. ಇನ್ಯಾರು ಗೋಳು ಒಯ್ಕೋತಾರೆ? ಪಕ್ಕದ ಮನೆಯವ್ರು ಯಾರ್ದೋ ಹೆಂಡತಿ ಬಂದು ಗೋಳು ಒಯ್ಕೋತಾರ? ಇಲ್ಲ ತಾನೆ. ಅವಾಗ ಖುಷಿ ಆಗುತ್ತೆ. ಖುಷಿ ಪಡಿ. ಅದೇ ಪಕ್ಕದ ಮನೆ ಹೆಂಡತಿ ಬಂದು ರೇಗಿಸಿದ್ರೆ ಖುಷಿ ಪಡ್ತೀವಿ. ಅವಾಗ ನಾನು ಒಂದು ಏಟ್ ಕೊಡ್ತೀನಿ ಬ್ಯಾಕಿಂದ. ಎಂತ ಕ್ಯೂಟ್ ಜೋಡಿ ನೋಡಿ. ಇಲ್ಲೇ ಕ್ಯೂಟ್ ಆಗಿ ಜಗಳ ಸ್ಟಾರ್ಟೇ ಮಾಡಿಬಿಟ್ರು. ಬಟ್ ಎಸ್, ಸೂಪರ್ ಆಗಿರುತ್ತೆ. ಯಾಕಂದ್ರೆ ಜಗಳ ಇರ್ಲೇಬೇಕಂತಲ್ಲ ಒಂದು ಲೈಫ್, ದಾಂಪತ್ಯ. ನಮ್ದು ಬರೀ ಜಗಳನೇ ಅಲ್ಲ, ಅವಳದು ಬರೀ ಜಗಳನೇ, ನಂದು ಅಲ್ಲ, ನಂದು ಪ್ರೀತಿ ಜಾಸ್ತಿ. ನಿಮ್ದು ಪ್ರೀತಿ ಜಾಸ್ತಿ. ಅನ್ಸರ್ಸ್ಕೊಂಡು ಹೋಗೋದು. ಅಯ್ಯೋ, ಇವಾಗ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದು ಅಂತಾರಲ್ಲ, ನಾನು ನೀರು ಸುರಿ ನಾನು ಬೆಂಕಿ ಆದ್ರೆ ಇವ್ರು ತುಪ್ಪ. ಸೀರಿಯಸ್ಲಿ, ತುಪ್ಪ ಅಲ್ಲ, ಪೆಟ್ರೋಲ್. ಅಂದ್ರೆ ಅವಳು ಬೆಂಕಿ ಅಂದ್ರೆ ಶಿ ಇಸ್ ಹಾಟ್ ಅಂತ ಅವಳಿಗೆ ಹೇಳ್ಕೊಳ್ತಾ ಇದ್ದಾಳೆ. ನೋಡಿ, ಈ ತರ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇರ್ಬೇಕು ವೈಫ್ಗೆ ಯಾವತ್ತು. ಅದೇ ಆ ತುಪ್ಪ ಸುರಿತಾ ಇರಬೇಕು, ಕಾಂಪ್ಲಿಮೆಂಟ್ಸ್ ಅನ್ನೋ ತುಪ್ಪನ. ಆಯ್ತು ಬಿಡಿ. ಇದು ಬೇರೆದೆಲ್ಲ ಆಫ್ ದ ಕ್ಯಾಮ್ರಾ ಹೇಳ್ತೀನಿ, ಕತೆಗಳು ಬೇಡ. ನೋಡಿ, ಆಕ್ಚುಲಿ ನಂಗೆ ಆಮೇಲೆ ಆಫ್ ದ ಕ್ಯಾಮ್ರಾನು ತುಂಬಾ ಸ್ಟೋರೀಸ್ ಕೇಳೋದಕ್ಕಿದೆ. ಬಟ್ ಆನ್ ದ ಕ್ಯಾಮ್ರಾ ಇವರಲ್ಲಿ ಒಂದು ಇಷ್ಟ ಆಗದೆ ಇರುವಂತಹ ಗುಣ ಯಾವುದು ನಿಮ್ಗೆ? ನಾನೇ ಇಷ್ಟ ಇಲ್ಲ ಅವಳಿಗೆ ಒಂದೇನು. ಹೇಳಮ್ಮ. ಇಲ್ಲ, ಇವ್ರ ಇಷ್ಟ. ಬಟ್ ಇವರಲ್ಲಿ ಇಷ್ಟ ಆಗದೆ ಇರೋ ಒಂದು ಗುಣ ಟಕ್ ಅಂತ ಹೇಳ್ಬೇಕು ಅಂದ್ರೆ, ಟಕ್ ಅಂತ ಕೋಪ ಮಾಡ್ಕೊಳ್ಳೋದು. ಹಿಂಗೆ ಹಿಂಗೆ ಕೋಪ ಬರುತ್ತೆ. ಇಲ್ಲೇ ಕೋಪ ಇರುತ್ತೆ. ನನಗೂ ಕೋಪ ಇದೆ, ನಾನು ಒಪ್ಕೋತೀನಿ. ನಾನೇನು ಭಾರಿ ಸಾಚ ಅಂತಲ್ಲ. ಬಟ್ ಇವ್ರಿಗೆ ಹೆಂಗೆ ಅಂತಂದರೆ ಔಟ್ ಆಫ್ ದ ಬ್ಲೂ ಸಡನ್ನಾಗಿ ಕೋಪ ಬಂದ್ಬಿಡುತ್ತೆ ಯಾವುದೋ ವಿಷಯಕ್ಕೆ. ಸೊ ನಂಗೆ ಅದು ಇಷ್ಟ ಆಗಲ್ಲ. ಓಕೆ, ನಿಮಗೆ? ನನಗೆ ಅವಳು ಕೋಪ ಬರ್ಸೋದು ಇಷ್ಟ ಆಗಲ್ಲ. ಎಂಥ ಜೋಡಿ ನೋಡಿ. ಜೋಡಿ ನೋಡಿ ಕಲಿಬೇಕು ನಾವೆಲ್ಲ ಅಲ್ವಾ? ಕೋಪ ಬರ್ಸೋದು ಆಕ್ಚುಲಿ ನನ್ಗೆ ಅನ್ಸುತ್ತೆ ಈ ಹ್ಯೂಮನ್ ಗುಣನೇ ಅದು. ಹುಡುಗಿ ಕೋಪ ಬರ್ಸೋದು, ಹುಡುಗ ಕೋಪ ಮಾಡ್ಕೊಳ್ಳೋದು, ಹಿಂಗೇನಾ? ಅದು ಅನಾದಿ ಕಾಲದಿಂದ ಬಂದಿರೋ ಪದ್ಧತಿ ಅದು. ಇಲ್ಲ, ನಂಗೂ ಕೋಪ ಬರುತ್ತೆ. ಬಟ್ ನಾನು ಕೋಪ ತೋರಿಸ್ಕೊಂಡ್ಬಿಟ್ರೆ ಅವಾಗ ದೊಡ್ಡ ಜಗಳ ಆಗೋಗುತ್ತೆ. ಕೋಪ ಬರ್ಸೋದು ಹೆಂಡತಿಯ ಗುಣ ಅಂತ ನಾನು ಸೈಲೆಂಟ್ ಆಗಿ ಇಲ್ಲ ಹೆಂಡತಿ ಗುಣ ಕೋಪ ಬರ್ಸೋದು ಇರ್ಬೋದು. ಬಟ್ ಹೆಂಡತಿರ್ಗೂ ಕೋಪ ಬರುತ್ತೆ ಅನ್ನೋದು ನಾನು ಅಲ್ಲ, ಅದು ಬಂದೇ ಬರುತ್ತೆ, ಅದು ಬೇರೆ ಪ್ರಶ್ನೆ. ಅದು ಬಿಟ್ಟು ಬೇರೆ ಏನಾದ್ರು ಹೇಳು. ನಿಮ್ಗೇನ್ರಿ ನನ್ಗೆ ಇಷ್ಟ ಬಂದಿದ್ದು ನಾನು ಹೇಳ್ತೀನಿ. ನೀವೇನ್ರಿ ನನ್ಗೆ ಹೇಳೋದು ಇದನ್ನ ಹೇಳು ಅಂತ? ಬೇರೆ ಏನಾದ್ರು ಹೇಳು. ಕೋಪ ನಾನು ಇಷ್ಟ, ನಾನು ಏನ್ ಬೇಕಾದ್ರೆ ಹೇಳ್ತೀನಿ. ಓಲಿ ಅವ್ರು ಕಂಟಿನ್ಯೂ ಮಾಡ್ಲಿ. ಬರೀ ನೋಡು, ಇಲ್ಲೂ ಜಗಳ ಆಡ್ತೀಯ. ಅವರು ಜಗಳ ಚೆನ್ನಾಗಿ ಆಡಿ ಜುಟ್ಟು ಹಿಡ್ಕೊಳ್ಳಿ ಅಂತ ಅವ್ರು ಹೇಳ್ತಿರೋದು. ನಾನು ನೋಡಿ ಇವಾಗ ಹೆಂಗೆ ಆಗಿದೆ ಅಂದ್ರೆ ಇದು ಅದೇನೋ ಇರ್ತಲ್ವಾ ಬದುಕು ಜಟಕ ಬಂಡಿ ಅಂತ. ಆಕ್ಚುಲಿ ನೀವು ನೋಡೋಕ್ಕೂ ಮಾಳವಿಕಾ ಮೇಡಮ್ ಥರನೇ ಇದೆ.
ಉದ್ದ ಬೊಟ್ಟು ಒಂದಿಲ್ಲ ಅಷ್ಟೇ. ಅದೊಂದು ಮಿಸ್ಸಿಂಗ್ ಅಲ್ವಾ? ಬಟ್ ಜಗಳ ಅಂದ್ರೆ ಅದು ನಿಜ, ಅದೊಂದು ಖುಷಿ ಗೊತ್ತಾ? ಜಗಳ ಆಕ್ಚುಲಿ ಆಡಬೇಕು. ಈಗ ನಾವು ಜಗಳ ಆಡೋಣ, ಓಕೆನಾ? ನಿಮ್ಗೇನೆ ಅಲ್ಲ ಅಂದ್ರೆ ನಾವು ನಾವಲ್ಲ, ನಾವು ಜಗಳ ಆಡೋಣ. ಅಲ್ಲಮ್ಮ, ಆಮೇಲೆ ಅವ್ರು ಒಬ್ರು ಒಂದ್ ಟೀಮು ನಾವಿಬ್ರು ಒಂದ್ ಟೀಮ್ ಅಂದ್ರೆ ಪಾಪ ಅವ್ರು ಎಲ್ಲೋಗ್ತಾರೆ? ಇಬ್ರು ಬೇರೆ ಪಳಗಿರೋ ಪ್ಲೇಯರ್ಸು ಜಗಳ ಆಡೋದ್ರಲ್ಲಿ. ಬೇಡ ಬಿಡಿ, ಬಾಯಿಗೆ ಏನೇನೋ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾರೆ ಅಂದ್ರೆ ಈ ಕಪಲ್. ನನಗಂತೂ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇವ್ರು ಇಷ್ಟು ಚೆನ್ನಾಗಿ ಜಗಳ ಆಡ್ತಾರೆ ಅಂತ. ಸೊ ಆಡಿಯನ್ಸ್ಗೂ ನೋಡುವಂತ ಕ್ಯೂರಿಯಾಸಿಟಿ ಇರುತ್ತೆ. ಚೆನ್ನಾಗಿರುತ್ತೆ ಅಂತ ನೀವೇ ಹೇಳ್ತಾ ಇರೋದು. ರೆಡಿ, ಸ್ಟಡಿ, ಗೋ. ನೋಡಿ, ಇವಾಗ ನಾನು ಬಲ್ಗಾಲ್ ಮುಂದೆ ಇಟ್ಟೆ, ಅವಳು ಶುರು ಮಾಡ್ತಾಳೆ. ಅವರು ಫ್ರೇಮ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ನೀವು ಹಿಂಗ್ ಓಡಾಡ್ತಾ ಇದ್ರೆ ಹೆಂಗೆ? ಜಗಳ ಆಡಕ್ ಮ್ಯಾಟ್ ಹುಡುಕ್ತಿದ್ರೆ ನೀವೇನ್ ಮೇಡಮ್ ನೀವು? ಅಲ್ಲ, ಅದೇ ಹೇಳ್ತಿರೋದು. ನಾನು ಮುಂದೆ ಬಲ್ಗಾಲ್ ಇಟ್ಟಿದ್ದು ಅದಕ್ಕೆ. ಬಲ್ಗಾಲ್ ಇಟ್ರೆ ಯಾಕೆ ಬಲ್ಗಾಲ್ ಇಟ್ರಿ ಅಂತ ಕೇಳ್ತಾರೆ. ಹಂಗೆ ನಂಗೇನ್ ಮಾಡಕ್ ಬೇರೆ ಕೆಲಸ ಇಲ್ಲ. ಅದೇ ಕೆಲಸ ಇಲ್ಲ, ಅದಕ್ಕೆ ನೋಡು ಇವಾಗ ಎಡಗಾಲ್ ಇಟ್ಟಿದ್ದೀನಿ. ಅಲ್ಲ, ಸುಮ್ನೆ ಕೆಣಕ್ತೀರಾ, ಕೋಪ ಬರ್ಸ್ತೀನಿ ಅಂತ ನನಗೆ ಹೇಳ್ತೀರಾ. ನೀವ್ ಕೋಪ ಬರ್ಸ್ಬಿಟ್ಟು ನನಗ್ ಕೋಪ ಬರ್ಸ್ತೀನಿ ಅಂತ ಹೇಳ್ತೀರಾ. ನಿಮ್ಗೆ ಎಷ್ಟು ಇರ್ಬೇಕು? ಮಾತಾಡಿ, ಜಗಳಾಡ್ರಿ. ಅವ್ರು ಜಗಳ ಆಡಕ್ ಹೇಳಿರೋದು. ನಾನು ಜಗಳ ಆಡಲ್ಲ, ನಾನು ಪಾಪದವನು. ನನಗೆ ಜಗಳ ಆಡೋದಂದ್ರೆ ಅಲ್ಲಿ ನೋಡು ಅಲ್ಲಿ ಎರಡು ಹಂಗೆ ಆಡ್ತಾ ಇದೀಯ ನೀನು. ಸೇಮ್ ಟು ಸೇಮ್. ಆ ವೈಟ್ ಕಲರ್ ನಾನು, ಬ್ಲ್ಯಾಕ್ ಕಲರ್ ನೀನು. ಬಾರಿಸ್ಬಿಡ್ತೀನಿ. ಅವರು ಆಕ್ಚುಲಿ ಅದು ಜಗಳ ಆಡ್ತಾ ಇರೋದಲ್ಲ, ಅದು ರೊಮ್ಯಾನ್ಸ್ ಮಾಡ್ತಾ ಇರೋದು. ಸೇಮ್ ನಮ್ಮ ಥರ. ಹಾ, ಎಲ್ಲಿಗೆ ಸಿಂಗ್ ತಗೊಂಡು ಹೋಗ್ತಿದಾರಪ್ಪ ಈ ಜೋಡಿ. ನಿಜವಾಗ್ಲೂ ಜೋಡಿ ನಂಬರ್ 1 ಬಿಡಿ. ನೆಮ್ಮದಿಯಾಗಿ ರೊಮ್ಯಾನ್ಸ್ ಮಾಡೋಕ್ಕೂ ಬಿಡಲ್ಲ ಅಂತ ಅದು ಬೈಕೊಂಡು ಹೋಯ್ತು. ಇಲ್ಲ, ಅದು ಓಡೋಗಿತ್ತು. ಹಂಗೆ ಈ ಜಗಳ ಆಡೋದಕ್ಕೆ ರೀಸನ್ ಬೇಡ ಮೇಡಮ್. ಹೆಂಗೆ ಅಂದರೆ ಅದೇ ಹೇಳಿದ್ನಲ್ಲ, ಎಡಗಾಲಿ ಯಾಕೆ ಮುಂದೆ ಇಟ್ಟೆ ಅಂತ ಬಲ್ಗಾಲಿಗೆ ಕೇಳುತ್ತೆ, ಬಲ್ಗಾಲಿ ಯಾಕೆ ಮುಂದೆ ಇಟ್ಟೆ ಅಂತ ಎಡಗಾಲಿಗೆ ಕೇಳುತ್ತೆ. ಆ ಥರ ಸ್ವಭಾವ. ಸುಮ್ಮನೆ ಹಂಗೆಲ್ಲ ಜಗಳ ಆಡಲ್ಲ. ಏನಾದರೂ ಒಂದು ಇವಾಗ ಹೆಣ್ಮಕ್ಳು ತುಂಬ ವಿಷಯಗಳನ್ನ ಫೀಲ್ ಮಾಡ್ತಾರೆ, ಬಟ್ ಅದು ಎಲ್ಲ ಹೇಳ್ಕೊಳ್ಳೋದಕ್ಕಾಗಲ್ಲ. ಹೇಳ್ಬಿಟ್ರೆ ಏನಪ್ಪ ಇವಳು ಇಷ್ಟೆಲ್ಲ ಸಿಲಿಯಾಗಿ ಯೋಚನೆ ಮಾಡ್ತಾಳ ಅಂತ ಅನಿಸುತ್ತೆ. ಸೊ ಅದು ಹೇಳ್ಕೊಳ್ಳಾರ್ದೆ ಮನಸ್ಸಲ್ಲಿರೋದು ಕೋಪ ಕನ್ವರ್ಟ್ ಆಗುತ್ತೆ. ಆ ಕೋಪ ಕನ್ವರ್ಟ್ ಆಗಿರೋದು ಇವ್ರ ಮೇಲೆ ಏನು ರಿಫ್ಲೆಕ್ಟ್ ಆಗುತ್ತೆ. ಅವಾಗ ಇವ್ರಿಗೂ ಕೋಪ ಬರುತ್ತೆ. ಸೊ ಅವಾಗ ಜಗಳ ಆಗ್ತಾ ಇರುತ್ತೆ. ಸೊ ಅದು ಸಹಜವಾಗಿ. ಅದು ಒಂದ್ಸತಿ ಕೂತ್ಕೊಂಡು ಆರಾಮಾಗಿ ಮಾತಾಡಿ ಒಂದು ಐಸ್ ಕ್ರೀಮ್ ಎಲ್ಲ ಕೊಡಿಸ್ಬಿಟ್ರೆ ಎಲ್ಲ ಚಿಲ್ಲಾಗಿರುತ್ತೆ. ಒಂದು ಡ್ರೈವ್ ಕರ್ಕೊಂಡು ಹೋಗೋದು, ಒಳ್ಳೆ ಹಾಡುಗಳು ಕೇಳೋದು, ಎಲ್ಲ ಬರೀ ಸೆಟ್ಗೆ ಹೋಗೋಣ ಅಂದಿದ್ದು ನೋಡಿ. ಸೊ ಒಂದೆರಡು ಒಳ್ಳೆ ಹಾಡು ಕೇಳ್ಕೊಂಡು ಎಲ್ಲಾದರೂ ಒಂದು ಒಳ್ಳೆ ಡ್ರೈವ್ ಹೋಗ್ಬಿಟ್ಟು ಒಂದು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡ್ಬಂದರೆ ಎಲ್ಲ ಸರಿ ಆಗುತ್ತೆ. ಅದು ಬಿಟ್ಟು ಬರೀ ಮನೇಲಿ ಕಾಫಿ ತಂದ್ಕೊಡು, ಇದೇನಕ್ಕೆ ಹಿಂಗಿಟ್ಟಿಲ್ಲ, ಹಿಂಗೆಲ್ಲ ಹೇಳ್ಬಿಟ್ರೆ ಚೆನ್ನಾಗಿ ಹೇಳಿದ್ರಿ. ಕಾಫಿ ತಂದ್ಕೊಡು. ಇಲ್ಲ, ಇವರು ಕಾಫಿ ಮಾಡಿಕೊಡ್ತಾರೆ. ಇವಾಗ 10 days ನಾನು ಕಾಫಿ ತಂದ್ಕೊಟ್ಟಿದ್ರೆ ಇವರು ಒಂದು 3 days ಕಾಫಿ ಮಾಡಿಕೊಟ್ಟಿರ್ತಾರೆ ನನಗೆ. ಸಾಕಲ್ವಾ? ಸಾಕು. ನಂಗೆ ಅದು ಖುಷಿ, ಖಂಡಿತವಾಗ್ಲೂ ಖುಷಿ ಇದೆ. ಎಷ್ಟೊಂದು ಜನ ಕಾಫಿ ಮಾಡೋದು ಹೆಂಗೆ ಅಂತಲೂ ಗೊತ್ತಿರೋದಿಲ್ಲ. ಅಂಥದ್ರಲ್ಲಿ ನನ್ನ ಗಂಡ ಕಾಫಿ ಮಾಡಿಕೊಡ್ತಾರೆ ಅಂತಂದರೆ ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಬಟ್ ಒಂದೊಂದು ಸತಿ ಸಕ್ಕರೆ ಜಾಸ್ತಿ ಹಾಕ್ಬಿಟ್ಟಿರ್ತಾರೆ. ಅಂದರೆ ಸಕ್ಕರೆ ಹಾಕಿರಲ್ಲ, ಅದು ಮುತ್ತು ಕೊಟ್ಬಿಟ್ಟು ಗ್ಲಾಸ್ ಕೊಟ್ಟಿರ್ತೀನಿ, ಅವಳು ಕನ್ಫ್ಯೂಸ್ ಆಗಿರ್ತಾಳೆ ಅಷ್ಟೇ. ಇಷ್ಟು ಡವ್ ಮಾಡೋರ್ನ ಎಲ್ಲೂ ನೋಡಿರ್ಲಿಲ್ವಲ್ಲ. ಜೋಡಿ ನಂಬರ್ 1 ಸೆಲೆಕ್ಟ್ ಮಾಡಬೇಕು ಅಂದರೆ ನಿಮ್ಗೊಂದು ಕಾಲ್ ಬರುತ್ತೆ, ಈ ಥರ ಶೋ ಆಗುತ್ತೆ, ಜೋಡಿ ನಂಬರ್ 1 ನೀವು ಬರಬೇಕು ಅಂತ. ಈಗ ಒಂದು ಬರಬೇಕು ಅಂತ ಹೇಳಿದ್ರೆ ನಿಮ್ಗೊಂದು ಮೋಟಿವ್ ಇರಬೇಕು. ನಾನು ಹೋಗಬೇಕು ಅಂದರೆ ಒಂದು ಮಾದರಿಯಾಗಿ ಜೋಡಿಯಾಗಿ ನಾನು ಹೋಗಬೇಕು ಅನ್ನೋ ಥಾಟ್ ಇರುತ್ತೆ. ಫಸ್ಟ್ ಏನು ಯೋಚನೆ ಬಂತು? ನೀವಿಬ್ಬರು ಏನು ಡಿಸ್ಕಸ್ ಮಾಡಿದ್ರಿ ಜೋಡಿ ನಂಬರ್ 1 ನಿಮ್ಮ ಕಾಲ್ ಬಂದಾಗ? ನೀವೇ ಹೇಳಿ ಮೇಡಮ್. ಆ್ಯಕ್ಚುಲಿ ಕಾಲ್ ಬಂದಾಗ ಅನುಭವ ಹೇಳಿ. ಪಾಸ್ಬಿಡ್ತೀನಿ. ಆ್ಯಕ್ಚುಲಿ ಕಾಲ್ ಬಂದಾಗ ಇವ್ರಿಗೆ ತುಂಬ ಇಂಟ್ರೆಸ್ಟ್ ಇತ್ತು. ನಾನೊಂದು ಸ್ವಲ್ಪ ಹೋಗೋದಾ ಬೇಡವಾ ಅನ್ನೋ ಥರ ಇತ್ತು. ಯಾಕಂದರೆ ಕೆಲವೊಂದು ವಿಚಾರಗಳು, ಪರ್ಸ್ನಲ್ ವಿಚಾರಗಳು ಎಲ್ಲರ ಎದುರುಗಡೆ ಹೇಳ್ಕೊಡೋದಕ್ಕೆ ಅದು ಹೇಗಿರುತ್ತೋ, ಏನಾಗುತ್ತೋ, ಯಾರು ಹೇಗೆ ತೊಗೋತಾರೋ, ಅಥವಾ ಬೇರೆ ಬೇರೆ ಥರ ಯೋಚನೆಗಳು ಬರುತ್ತೆ. ಮುಂಚೆ ನಾನು ರಿಯಾಲಿಟಿ ಶೋಗಳನ್ನು ಮಾಡಿದ್ದೀನಿ ಕೂಡ. ಸೊ ಮತ್ತೆ ಮಾಡಬೇಕು, ಯಾಕಂದರೆ ನಾನು ಆಲ್ರೆಡಿ ಕಾರ್ಪೊರೇಟಲ್ಲಿ ವರ್ಕ್ ಮಾಡ್ತಿರೋದ್ರಿಂದ. ಆ್ಯಂಡ್ ಇವ್ರದ್ದು ಕಾಫಿಗೂಡು ಅಂತ ಒಂದು ಕಾಫಿಗೂಡು ಅಲ್ಲ, ಕಾಪಿಗೂಡು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದ್ರ ಮಧ್ಯದಲ್ಲಿ ಶೋ ಬೇಕಾ ಅನ್ನೋ ಥರದ್ದು ನನಗೆ ಡ್ಯೂಯಲ್ ಮೈಂಡ್ ಇತ್ತು. ಬಟ್ ಹಿ ವಾಸ್ ವೆರಿ ಶ್ಯೂರ್, ಇಲ್ಲ ನಾವು ಹೋಗೋಣ ಅಂತ. ಟ್ರಸ್ಟ್ ಮೀ, ನಾವು ಆ ಡಿಸಿಷನ್ ತೊಗೊಂಡಿದ್ದು, ಇಲ್ಲಿಗೆ ಬಂದಿದ್ದು ತುಂಬ 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 ಉಪಯೋಗ ಆಗಿದೆ. ಮುಂಚೆ ನಾವು ಜಗಳ ಆಡ್ತಿರ್ತಿದ್ರೆ ಅದರಲ್ಲಿ ಸಿಟ್ಟು, ಕೋಪ ಜಾಸ್ತಿ ಇರ್ತಿತ್ತು. ಈಗಲೂ ಇದೆ? ಇಲ್ಲ, ಸಿಟ್ಟು ಕೋಪ ಇಲ್ಲ. ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಜೋಡಿ ನಂಬರ್ 1ಗೆ ಬಂದಾದಮೇಲೆ ನಮ್ಮನ್ನು ನಾವು ತುಂಬ ಅರ್ಥಕೊಂಡಿದ್ದೀವಿ. ಆ್ಯಂಡ್ ನಮ್ಮಿಬ್ಬರನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗ್ತಾ ಇದೆ, ಇಲ್ಲಿ ಅವಕಾಶ ಸಿಗ್ತಾ ಇದೆ. ಆ್ಯಂಡ್ ಆ ಜಗಳಗಳಲ್ಲಿ ಕೋಪ ಮತ್ತು ಸಿಟ್ಟಿಗಿಂತ ಜಾಸ್ತಿ ಪ್ರೀತಿ ಮತ್ತು ಒಂದು ಅರ್ಥ ಮಾಡ್ಕೊಳ್ಳೋ ಅಂಥ ಗುಣ ಬರ್ತಾ ಇದೆ, ಹುಟ್ಕೊಳ್ತಾ ಇದೆ. ನೀನಲ್ಲ, ಅವ್ರು ನೋಡಿ ಮಾತಾಡೋ. ನೀವೇನಕ್ಕೆ ಹಂಗೆಲ್ಲ ಮುಖ ಮಾಡ್ತೀರಾ?
ಹಂಗೆ ಮಾಡಬಾರ್ದು ಪಾಪ, ಅವ್ರಿಗೆ ಅನ್ಕಂಫರ್ಟೇಬಲ್ ಫೀಲ್ ಕೊಡಬಾರ್ದು ಮಾತಾಡುವಾಗ. ಅನ್ಕಂಫರ್ಟೇಬಲ್ ಏನಿಲ್ಲ, ಡಿಸ್ಟ್ರಾಕ್ಟ್ ಆಗ್ತಿದೆ ಅಷ್ಟೇ. ನಾವು ಅದನ್ನ ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ಲ ಅಂತ ಇವೇಲ್ ಹೇಳಿದ್ವಿ, ಬಟ್ ಅವರೇ ಹೇಳ್ಬಿಟ್ರು. ಓಕೆ. ಸೊ ಹಾಗೆ ತುಂಬ ಖುಷಿ ಇದೆ ಈ ಶೋ ಮಾಡ್ತಾ ಇರೋದಕ್ಕೆ. ಸುಮಾರು ಒಂದಿಷ್ಟು ತುಂಬ ಎಕ್ಸ್ಪೀರಿಯನ್ಸ್ ಇರೋ ಜೋಡಿಗಳಿದ್ದಾರೆ. ನಾವು ಹೊಸದಾಗಿ ಮದುವೆ ಆಗಿರೋದು, ನಮಗೆ ಒಂದು ಮದುವೆ ಆಗಿ 5 ತಿಂಗಳಾಗಿದೆ ಅಷ್ಟೇ. ಆ್ಯಂಡ್ ಮದುವೆದು ಏನೋ ಹೇಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಆಬ್ವಿಯಸ್ಲಿ ಗೊತ್ತಿಲ್ಲ, ಬೇರೆಯವ್ರನ್ನ ನೋಡಿ ಗೊತ್ತಿದೆ. ಬಟ್ ದೀಸ್ ಡೇಸ್ ಮದುವೆ ಅನ್ನೋದು ಇಸ್ ಮೋರ್ ಲೈಕ್ ಎನ್ ಅರೇಂಜ್ಮೆಂಟ್. ಈಸಿಯಾಗಿ ಡಿವೋರ್ಸ್ ಆಗಿಬಿಡುತ್ತೆ ಅಥವಾ ಒಂದು ಅಂಡರ್ಸ್ಟ್ಯಾಂಡಿಂಗಿನ ಕೊರತೆ ಇರುತ್ತೆ. ಸೊ ಈ ಎಲ್ಲ ವಿಚಾರಗಳ ಮಧ್ಯದಲ್ಲಿ ಜೋಡಿ ನಂಬರ್ 1 ಅಂತ ಒಂದು ಶೋ ಇಲ್ಲಿ ನಮಗೆ ಸಿಗ್ತಾ ಇರೋವಂಥ ಒಂದು ಕಲಿಕೆ, ತಿಳುವಳಿಕೆ ಪ್ರತಿಯೊಂದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ತುಂಬ ಸುಂದರವಾಗಿ ಜೀವನವನ್ನು ಮುಂದಕ್ಕೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಆ್ಯಂಡ್ ನಡೆಸ್ಕೊಂಡು ಹೋಗ್ತೀವಿ ಕೂಡ. ಆ್ಯಂಡ್ ನಮ್ಮ ಜೀವನಕ್ಕೆ ಒಂದು ಒಳ್ಳೆ ಪಾಠವಾಗಿ, ಒಂದು ಒಳ್ಳೆ ಅನುಭವವಾಗಿ ಈ ಜೋಡಿ ನಂಬರ್ 1 ನಮಗೆ ಸಿಕ್ಕಿದೆ. ನಿಜ, ಯಾಕಂದರೆ ನಿಮ್ಮ ಅನುಭವ ಗೊತ್ತಾಗುತ್ತೆ, ನಿಮ್ಮ ಮಾತುಗಳಲ್ಲಿ ಗೊತ್ತಾಗುತ್ತೆ. ಬಟ್ ನಿಮಗೆ ಈ ಜೋಡಿ ನಂಬರ್ 1ನಲ್ಲಿ ನಿಮ್ಮ ಜೋಡಿ ಬಿಟ್ಟು ಬೇರೆ ಯಾವ ಜೋಡಿ ತುಂಬ ಫೇವ್ರೆಟ್? ಎಲ್ಲ ಜೋಡಿಗಳು ತುಂಬ ಫೇವ್ರೆಟು. ಆ ಒಂದು ವಿಚಾರದಲ್ಲಿ ಮೇಡಮ್ ಒಂಥರ ಈ ಕಾಂಪಿಟೇಷನ್ಗೆ ಅಂತ ಬಂದಿರೋ ಫೀಲಿಂಗ್ಸೇ ಇಲ್ಲ. ವಿ ಆರ್ ಆಲ್ ಲೈಕ್ ಅ ಫ್ಯಾಮಿಲಿ. ಇವ್ರಿಗೆ ಗೋಪಿ ಸರ್, ಉಷಾ ಮ್ಯಾಮು ತುಂಬ ಇಷ್ಟ. ಅದೇ ಅಂದ್ರೆ ಇವಾಗ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ 9 ಜನ ಎಲ್ಲ 9 ಹೆಸರುಗಳು ಬರುತ್ತೆ. ಬಟ್ ಆದ್ರೆ ಒಂದೇ ಒಂದು ಜೋಡಿಯಲ್ಲಿ ನನಗೆ ಒಬ್ರು ಮಾತ್ರ ಇಷ್ಟ. ಕಪಲ್ ಅಲ್ಲಿ ಒಬ್ರು ಮಾತ್ರ ಇಷ್ಟ. ಯಾರು? ನಮ್ಮ ಕಪಲ್ ಅಲ್ಲಿ ನಾನು ಮಾತ್ರ ಇಷ್ಟ. ಎಂತ ಜೋಕು, ಜೋಕ್ ಅಲ್ವಾ? ಕಡಿ ಕಡಿ ಅದು ಕಡಿ ಅದು 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 ಆಕ್ಚುಲಿ ಚೆನ್ನಾಗಿರೋದು. ಬಟ್ ಎಸ್, ನಿಮ್ಮ ಜೋಡಿ ಆಕ್ಚುಲಿ ಚೆನ್ನಾಗಿದೆ. ನಿಮ್ಮ ಜೋಡಿಲಿ ನೀವಿಬ್ರು ಇದ್ರೇನೆ ಚಂದ, ಇಲ್ಲಾಂದ್ರೆ ನೀವು ಯಾರಾದ್ರೂ ಸೈಲೆಂಟ್ ಆಗಿ ಜೋಡಿನೇ ಇರುವುದಿಲ್ಲ. ಏನು ಅಂತ ಮಾತಾಡ್ಬಿಟ್ಟು ನಾನು. ಬಟ್ ಅಂದರೆ ಒಂದು ಏನು ಹೇಳ್ತಾರೆ, ಫನ್, ಎಂಟರ್ಟೈನ್ಮೆಂಟ್, ಖುಷಿ ಎಲ್ಲವೂ ಇದೆ, ಎಲ್ಲವೂ. ಇನ್ನೊಂದು ಸ್ಪೆಷಲ್ ಮೆನ್ಷನು, ಈ ಇಡೀ ಜೋಡಿ ನಂಬರ್ 1 ಸೆಟ್ಟಲ್ಲಿ ಜೋಡಿಗಳನ್ನ ಬಿಟ್ಟು ನಂಗೆ ಒಬ್ಬರು ಭಾಳ 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 ಜಾಸ್ತಿ ಇಷ್ಟ. ಅದು ನಮ್ಮ ಅಭಿ ಮತ್ತು ಅಪೂರ್ವ ಅವರ ಮಗ ರುದಾನ್. ಅವನು ಸೆಟ್ಟಲ್ಲಿದ್ದರೆ ಅದೊಂಥರ ಸಚ್ ಅ ನೈಸ್ ಫೀಲಿಂಗ್ ಅನ್ನೋ ಥರ. ಸೊ ಇಡೀ ಜೋಡಿ ನಂಬರ್ 1 ಸೆಟ್ಟಲ್ಲಿ ಈಸ್ ಲೈಕ್ ಮೈ ಮೋಸ್ಟ್ ಫೇವ್ರೆಟ್ ಪರ್ಸನ್. ಸೊ ಮೋಸ್ಟ್ ಫೇವ್ರೆಟ್ ಯಾರಂತ ಅದೇ ಓಡಾಡ್ತಿದ್ರಲ್ಲ ಅಲ್ಲಿ ಚಿಕ್ಕ ಮಗು, ಉಂಟಾಟ. ಸೊ ಅವ್ನು ಎಲ್ಲರನ್ನೂ ಬೈ ಅನ್ಕೊಂಡು ಓಡಾಡ್ತಾನೆ. ಇವ್ರನ್ನ ಬೈ ಅಂತ ಕರೀತಾರೆ. ಸೊ ತುಂಬ ಕ್ಯೂಟಾಗಿರುತ್ತೆ. ಅವನ ಜೊತೆಗೆ ಇಂಟ್ರಾಕ್ಷನ್ಸ್ ತುಂಬ ಮಜಾ ಇರುತ್ತೆ. ಸ್ಟಾರ್ಟಿಂಗ್ 2-3 ವೀಕ್ಸಲ್ಲಿ ಅವನ್ನ ಅಷ್ಟು ಮಾತಾಡೋಕ್ಕೆ ಸಿಕ್ಕಿರಲಿಲ್ಲ. ಆಮೇಲೆ ಎವ್ರಿ ವೀಕ್ ಅವನು ಕೂತ್ಕೋತಾನೆ ಇಡೀ ದಿನ ಬಂದು. ಅವ್ನು ನೋಡಿದ್ರೇ ಒಂಥರ ಕಚ್ಕೊಂಡು ತಿನ್ಬಿಡೋಣ ಅನಿಸುತ್ತೆ. ಸೊ ಅಷ್ಟು ಮುದ್ದು. ಅದು ಬಿಟ್ಟರೆ ಇವರ ಬಾಳು ಅವ್ರ ಮಗ ಭಗತ್, ಅವನು ಕೂಡ ತುಂಬ ಬಟ್ ಎಸ್, ಇವ್ರಿಗೆ ಗೊತ್ತಿಲ್ಲ, ಇವ್ರು ಯಾವುದೋ ಒಂದು ತಪ್ಪು ನೀವು ಕಂಡುಹಿಡ್ದಿದ್ದೀರಾ. ಬಟ್ ಇವ್ರಿಗೆ ಇಲ್ಲಿ ತನಕ ಗೊತ್ತಿಲ್ಲ ಆ ತಪ್ಪು ಯಾವುದು. ನೀವು ಯೋಚನೆ ಮಾಡ್ತಾ ಇರಿ, ಅವಾಗ ಇವ್ರು ಹೇಳ್ತಾರೆ ಆ ಗ್ಯಾಪಲ್ಲಿ. ನೆಕ್ಸ್ಟ್ ಇಂಟರ್ವ್ಯೂಗೆ ಬಂದಾಗ. ಮೇಡಮ್ ನಾನು ಮೊಸರಲ್ಲಿ ಕಲ್ಲೆಲ್ಲ ಹುಡುಕಲ್ಲ ಮೇಡಮ್. ನನಗೆ ತಪ್ಪು ಹುಡುಕೋದು ಬರಲ್ಲ. ನನ್ನ ಬಗ್ಗೆ ಯಾವುದಾದ್ರೂ ತಪ್ಪು ಹುಡುಕಿದ್ರೆ ನಾನು ಕೌಂಟ್ರ್ ಕೊಡ್ತೀನಿ ಅಷ್ಟೇ. ನಾನು ಯಾವತ್ತೂ ಚೆಕ್ ಕೊಟ್ಟರೆ ಮಾತ್ರ ಚೆಕ್, ಅಂದರೆ ಚೆಸ್ಸಲ್ಲಿ ಚೆಕ್ ಕೊಟ್ಟರೆ ಮಾತ್ರ ಚೆಕ್ ಕೊಡೋದು, ಇಲ್ಲಾಂದರೆ ನನ್ನ ಪಾನೆ ಮೂವ್ ಮಾಡೋದಿಲ್ಲ. ಹಾಗೆ ನಾನು ಸತ್ಯ, ನಾನು ಶುದ್ಧ ಸುಳ್ಳು. ಅವ್ಳು ಫಾರ್ ಎಕ್ಸಾಂಪಲ್ ನೀವು ಅದು ಯಾಕೆ ಮಾಡಿದ್ರಿ ಅಂದರೆ ಮಾತ್ರ ನೀನು ಮೊನ್ನೆ ಮಾಡಿದಾಗ ಸರಿ ಇತ್ತ ಅಂತ ಕೇಳ್ತೀನಿ ಹೊರತು ನಾನಾಗ್ನೇ ಅಸಮಂಜಸ, ಶುದ್ಧ ಸುಳ್ಳು. ಖಂಡಿತ ಜೋಡಿ ಅಂತೂ ತುಂಬ ಚೆನ್ನಾಗಿ ಮಾತಾಡ್ತೀರಾ ಅಂತ ಗೊತ್ತಾಯ್ತು. ಬಟ್ ಅವಳು ಮಾತಾಡ್ತಾಳೆ, ನಾನು ಮಾತಾಡಕ್ ಬಿಡಲ್ಲ ಅವಳು. ಇವಾಗ ಮಾತಾಡಿದ್ ಯಾರು? ನನ್ನ ಗೀತಾಗೆ ಎಷ್ಟು ಸಪೋರ್ಟ್ ಇದೆ ನಿಮ್ದ. ಹಾಗಾದ್ರೆ ಈಗ ಏನು ಗೊತ್ತಾ, ನೀವು ಹಾಡು ಹೇಳೋದು ಕಲ್ತ್ಕೊಂಡ್ಬಿಟ್ಟಿದ್ದೀರಾ? ಚೆನ್ನಾಗಿ ಆಡ್ತಾರೆ. ಈಗ ಇಬ್ರು ಸೇರಿ ಇಂಟರ್ವ್ಯೂ ಎಂಡ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ ನೀವು? ಅಲ್ಲ, ಜನ ಟಿವಿ ಆಫ್ ಮಾಡ್ಬಿಟ್ಟು ಹೊಟ್ಟೋಗ್ತಾರೆ ಇವ್ರ ಪ್ರಕಾರ. ಅದಕ್ಕೆ ಇವ್ರ ಇಂಟರ್ವ್ಯೂ ಎಲ್ಲರೂ ಮೊಬೈಲಲ್ಲಿ ನೋಡ್ತಾರೆ. ಆದ್ರೂ ನಂಗೊಂದು ಟೆಸ್ಟ್ ಮಾಡ್ಬೇಕು, ಜನ ಎದ್ದೋಗ್ತಾರ ಅಥವಾ ಖುಷಿ ಪಡ್ತಾರ ಅಂತ. ಡ್ಯಾನ್ಸ್ ಸಖತ್ತಾಗಿ ಮಾಡಿದ್ದಾರೆ, ಆ್ಯಕ್ಟಿಂಗ್ ಸಖತ್ತಾಗಿ ಮಾಡಿದ್ದಾರೆ. ಸ್ಟಾರ್ಟಿಂಗಲ್ಲಿ ಇವರು ನನ್ನನ್ನು ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಹಾಡಾಡ್ತಿದ್ರು. ಬುಟ್ಟಿಗೆ ಹಾಕೊಳ್ಳೋದಕ್ಕಲ್ಲ, ನೀನು ಬುಟ್ಟಿಗೆ ಬಿದ್ದಿದ್ದು. ಆಯ್ತು ಸರಿ, ಚೆನ್ನಾಗಿ ಹಾಡ್ತಾರೆ ಅಂತ ನಾನು ತುಂಬ ಖುಷಿ ಪಟ್ಬಿಟ್ಟಿದ್ದೆ. ಆಮೇಲೆ ಗೊತ್ತಾಯ್ತು ಇವ್ರು ಎಷ್ಟು ಚೆನ್ನಾಗಿ ಹಾಡ್ತಾರೆ ಅಂತ. ಬಟ್ ಅಷ್ಟು ಚೆನ್ನಾಗಿ ಹಾಡೋದನ್ನ ಬೇರೆಯವರು ಕೇಳಬೇಕು. ಸೊ ಇವರೇ ಹಾಡಲಿ. ಓಕೆ, ಇಷ್ಟು ದಿನ ಮನೇಲಿ ಹಾಡ್ತಾ ಇದ್ದೆ, ಇವಾಗ ಬಚ್ಚಲ ನನ್ನ ಕಾರ್ಯಕ್ರಮ ಅದೇ. ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಹಾಡು. ಈ ಹಾಡನ್ನ ಹಾಡ್ಲಿಕ್ಕಿದ್ದಾರೆ ನಮ್ಮ ಫೇಮಸ್ ಸಿಂಗರ್ ಅವರ ಹಸ್ಬೆಂಡ್ ರಾಜಾರಾಮ್ ಸರ್. ನೋನು ಫೇಮಸ್ ಸಿಂಗರ್ ಅವರ ವೈಫ್ ಗೀತಾ, ಇವರು ಫೇಮಸ್ ಸಿಂಗರ್. ದಯವಿಟ್ಟು ಅಡಚಣೆಗಾಗಿ ಕ್ಷಮೆ ಇರಲಿ. ಈಗ ಮುಂದಿನ ಗೀತೆ
ನಿಮ್ಮ ಮುಂದೆ. ಯಾವ ಹಾಡು ಹಾಡೋಣ? ನಿನ್ನೆ ಇಬ್ರು ಒಟ್ಟಿಗೆ ಹಾಡ್ತಾ ಇದ್ವಲ್ಲ, ಯಾವ ಹಾಡೋದು? ಬೈಕಲ್ಲಿ ಗಾಡಿಯಲ್ಲಿ ಬರ್ತಾ ಇರೋ ಚೆನ್ನಾಗಿತ್ತು. ಸಂಪಿಗೆ ಬಂದು ನೀನು ಹಾಡು. ನನ್ನ ಲಿರಿಕ್ಸ್ ನೀನು ಗೊತ್ತು, ನಾನು ಏನೇನೋ ಹಾಡ್ಬಿಡ್ತೀನಿ ಆಮೇಲೆ. ಸ್ಟಾರ್ಟ್ ಮಾಡಿ. ನಾನು 100% ದೂರು ಸಂಪಿಗೆ ಒಂದೂರು ನಡುವಲ್ಲಿ ನದಿಯೊಂದು ಆ ಉಯ್ಯಾಲೆ ಹಗ್ಗದ ಉಯ್ಯಾಲೆ ತೂಗುವ ಹಾಗೊಂದು ನಡುವಲ್ಲಿ ಸೇತುವೆಯು ಆ ಊರ ಚಲುವ ಈ ಊರ ಚಲುವೆ ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ ಒಂದು ಹೆಣ್ಣಿನ ಓ ನೊಂದ ವಿರಹ ಗೀತೆ. ಇದು ನೊಂದ ವಿರಹ ಗೀತೆ ಅಲ್ಲ, ಖುಷಿಯಾಗಿ ಜೀವಂತಿಕೆ ತುಂಬಿರುವಂತಹ ಖುಷಿಯ ಗೀತೆ, ವಿರಹ ಗೀತೆ ಅಲ್ಲ. ಬೇಸಿಕಲಿ ನಾನು ಯಾಕೆ ಹಾಡಬೇಕಾದ್ರೆ ಅವಳ ಜೊತೆಗೆ ಹಾಡ್ತೀನಿ ಅಂದರೆ ಅಟ್ಲೀಸ್ಟ್ ನನಗೆ ನಾನೇ ಹಾಡ್ತಾ ಇರೋದು ಅಸಹ್ಯವಾಗಿ ಕೇಳಿಸ್ಬಾರ್ದು ಅಂತ ಅವಳ ವಾಯ್ಸ್ ಜೊತೆ ನನ್ನ ವಾಯ್ಸ್ ಹಾಕ್ಕೊಳ್ಳೋದು. ಬಟ್ ತುಂಬ ಚೆನ್ನಾಗಿ ಹಾಡಿದ್ರಿ. ಆ್ಯಂಡ್ ನಿಮ್ಮ ಜೋಡಿ ಅಂತೂ ಚೆನ್ನಾಗಿ ಹೇಳಿದ್ರಿ. ಹಂಗಲ್ಲ, ಅದು ಚೆನ್ನಾಗಿ ಹೇಳಿದ್ರಿ. ಇನ್ನೊಂದ್ಸಲ ಪ್ಲೀಸ್, ಒನ್ಸ್ ಮೋರ್. ಚೆನ್ನಾಗಿ ಹೇಳಿದ್ರಿ. ಯಾವ ಸ್ಕಿಟ್ ತುಂಬ ಇಷ್ಟ ನೀವು ಮಾಡಿರೋ ಸ್ಕಿಟ್ಟಲ್ಲಿ, ನೀವು ಮಾಡಿರೋ ಪರ್ಫಾರ್ಮೆನ್ಸಲ್ಲಿ, ನೀವು ಮಾಡಿರೋ ಆ್ಯಕ್ಟಲ್ಲಿ? ಸ್ವಾತಿ ಮುತ್ತು ರೀಕ್ರಿಯೇಷನ್ ಮಾಡಿದ್ವಿ, ಸಿನಿಮಾ ರೀಕ್ರಿಯೇಷನ್ ರೌಂಡಲ್ಲಿ. ಆ ಸಿನಿಮಾ ಸಿಕ್ಕಾಗ ಹೇಗೆ ಬರುತ್ತೋ ಏನೋ ಅನ್ನೋ ಥರದ್ದೊಂದು ಥಾಟ್ಸ್ ಇತ್ತು. ಬಟ್ ಯುನೋ ವಾಟ್, ಟ್ರಸ್ಟ್ ಮೀ, ಅದನ್ನು ನಾವು ಓಕೆ ಅಂತ ಸ್ಟೇಜ್ ಮೇಲೆ ಮಾಡಿದ್ದು, ನಮಗೆ ಸಿಕ್ಕಿದ್ದು ಮೆಂಟರಿಂಗು, ನಮಗೆ ಸಿಕ್ಕಿದ್ದು ಸಪೋರ್ಟು, ಇಡೀ ಚಾನೆಲ್ಗೆ, ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಗೆ ಆ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ. ದಟ್ ವಿಲ್ ಬಿ ಮೈ ಮೋಸ್ಟ್ ಫೇವ್ರೆಟ್. ಇವ್ರಿಗೂ ಅಷ್ಟೇ. ನಿಮಗೂ ಅದೇನೋ ಫೇವ್ರೇಟು? ನನಗೆ ಇವಳು ಒಂದು ಹಾಡು ಹಾಡಿದ್ಲು ಆ ಮದರ್ಸ್ ಡೇ ರೌಂಡಲ್ಲಿ. ಅಮ್ಮನ ಕೂರಿಸ್ಕೊಂಡು 2 ಹಾಡು, ತಾಯಿದು ಒಂದು ಅಮ್ಮ ಎಂದ ಅಲ್ಲ, 2 ಹಾಡು. ಇಲ್ಲ ಇದ್ರಲ್ಲೇ ಗೊತ್ತಾಗುತ್ತೆ ಎಷ್ಟು ಡವ್ ಮಾಡ್ತೀರಾ ಅಂತ. ಜಗಳಾಡಿ ಆಯಿತು, ಡವ್ ಅಂದರೆ ಡವ್. ವಾಪಸ್ ಜಗಳಾಡಿ ಹೊರಟ್ರೆ ಬಿಟ್ರು. ಕೋಪ ಮಾಡ್ಕೊಂಡಿದ್ದಾರೆ ನೋಡಿ. ಕೋಪ ಮಾಡ್ಕೊಂಡ್ರೆ ಮಕ್ಕ ಹಿಂಗಿರ್ಬೇಕು, ಹಿಂಗಲ್ಲ. ಆಯಿತು, ಎಂಟು ಮಾಡೋಣ ಬಾ. ಹೊರಟೆ ಬಿಟ್ರಾ? ಯಾವುದು ಫೇವ್ರೇಟ್ ಅಂತ ಹೇಳ್ಬಿಟ್ಟು ಇಲ್ಲ ನಾನು ಇಲ್ಲ ಯೋಚನೆ ಇಲ್ಲ. ಅಂದರೆ ಆವತ್ತು ಆ್ಯಕ್ಚುಲಿ ತುಂಬ ಎಮೋಷ್ನಲ್ ಇತ್ತು, ಹಂಗಾಗಿ ಹಾಡು ನೆನ್ಪು ಬರ್ತಾ ಇಲ್ಲ. ಬಟ್ ಆವತ್ತು ಅವಳು ಹಾಡಿದ್ದ ಹಾಡು ತುಂಬ ಇಷ್ಟ. ಚೆನ್ನಾಗಿ ಹೇಳಿದ್ರಿ. ಚೆನ್ನಾಗೇ ಹೇಳಿದೆ, ಸತ್ಯ. ಎಸ್, ಈಗ ನಿಮಗೋಸ್ಕರ, ನಿಮ್ಮನ್ನು ನೋಡೋದಕ್ಕೋಸ್ಕರನೇ ಜಿ ಕನ್ನಡ ನೋಡೋರು ತುಂಬ ಜನ ಇದ್ದಾರೆ, ನಿಮ್ಮ ಸಪೋರ್ಟರ್ಸ್ ಇದ್ದಾರೆ, ನಿಮ್ಮನ್ನು ಪ್ರೀತಿ ಮಾಡೋರು ಇದ್ದಾರೆ. ಆ್ಯಂಡ್ ಎಸ್, ಗೀತಾ ಜೋಡಿ ಬರ್ತಿದೆ ಅಂತ ಹೇಳಿದರೆ ತುಂಬ ಜನ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳೋದಾದ್ರೆ ಹೇಳ್ಬೋದು. ಇಷ್ಟು ದಿನ ನಿಮ್ಮ ಮನೆ ಮಗಳಾಗಿ ನನ್ನ ಮೇಲೆ ತುಂಬ ಪ್ರೀತಿ ತೋರಿಸಿದ್ದೀರಾ, ಯಾವಾಗಲೂ ಆಶೀರ್ವಾದ ಮಾಡಿದ್ದೀರಾ. ಈಗ ಮನೆ ಮಗನ ಸಮೇತವಾಗಿ ಆಯಿತು. ಅಳಿಯ ಏನು ಮಗ ಅಲ್ವಾ? ಮೊಸರು ಕಲ್ಲು ಹುಡ್ಕಲ್ಲ ಅಂತ ಹೇಳ್ಬಿಟ್ಟು ಇವಾಗ ಏನು ಹುಡುಕ್ತಿರೋದವರು? ಬಂಡೆ ಹುಡುಕ್ತಿದ್ದಾರೆ. ಓಕೆ, ಸೊ ಇಷ್ಟು ದಿನ ಪ್ರೀತಿ ತೋರಿಸಿದ ಹಾಗೆ ಈ ನಮ್ಮ ಜೋಡಿ ಮೇಲೆ, ಈ ಸೀತಾರಾಮ ಜೋಡಿ ಮೇಲೂ ಕೂಡ ನಮ್ಮ ಪ್ರೀತಿ ಹಾಗೇ ಇರಲಿ. ಜೀ ಕನ್ನಡದ ಜೋಡಿ ನಂಬರ್ 1 ಕಾರ್ಯಕ್ರಮದಲ್ಲಿ ನಾವು ನಿಮ್ಮನ್ನು ಮನೋರಂಜಿಸೋದಕ್ಕೆ, ನಿಮ್ಮ ಹೃದಯಗಳನ್ನು ಮುಟ್ಟೋದಕ್ಕೆ, ಪ್ರೀತಿ ಹಂಚೋದಕ್ಕೆ ಬರ್ತಾ ಇರ್ತೀವಿ ಪ್ರತಿ ವಾರ. ಸೊ ಮಿಸ್ ಮಾಡದೆ ಜೀ ಕನ್ನಡದ ಜೋಡಿ ನಂಬರ್ 1 ಕಾರ್ಯಕ್ರಮವನ್ನು ನೋಡಿ, ಹಾಗೆ ಈ ಸೀತಾರಾಮ ಜೋಡಿಗೆ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಆ್ಯಂಡ್ ನಿಮ್ಮ ಸಪೋರ್ಟ್ ಎಲ್ಲವನ್ನು ಕೊಡ್ತಾ ಇರಿ. ಇನ್ ಕೇಸ್ ಯಾರಾದರೂ ಮಿಸ್ ಮಾಡಿದ್ರೆ ದಯವಿಟ್ಟು ZEE5 ZEE5 ಕನ್ನಡದಲ್ಲಿ ಆವಾಗವಾಗ ನೋಡ್ತಾ ಇರಿ. ಅವಾಗಲ್ಲ, ಯಾವಾಗಲೂ ನೋಡಿ. ಮಿಸ್ ಮಾಡದೇ ಇದ್ರೂ ನೋಡಿ, ಮಿಸ್ ಮಾಡಿದ್ರು ನೋಡಿ, ಪರವಾಗಿಲ್ಲ, ಖುಷಿನೇ. ಮತ್ತೆ ನೋಡಿ, ಪ್ರೀತಿ ಕೊಡಿ. ಥ್ಯಾಂಕ್ ಯು ಸೋ ಮಚ್.